ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಎಟ್ 7ಗೆ ಸ್ವಾಗತ. ನಾನು ರೀಟಾ. ಸರ್ವಧರ್ಮದ ಮುಖಂಡರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ 18ರ ಗಡದಕೇರಿಯ ಪೆಂಡಾರಿ ಓಣಿಯಲ್ಲಿ ಸರ್ವಧರ್ಮದ ಮುಖಂಡರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬೆನ್ನಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೀಡಿ ಇನ್ವರೆಗೂ ಕಮ್ಯುನಿಸ್ಟ್ ಪಕ್ಷದ ಬೆಳಗಾವಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಗೈಬು ಜನೆಖಾನ್ ಮತ್ತು ಜಹೀರ್ ಪೆಂಡಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಶಫಿ ಬೆನ್ನಿ, ಜಹೀರ್ ಪೆಂಡಾರಿ, ರಮೇಶ್ ಲಮಾನಿ, ಗೈಬು ಜನೆಖಾನ್, ಹನುಮಂತ್ ಹಲ್ಗಿ, ಮೊಹಮ್ಮದ್ ಫನಿಬಂದ್, ಸಂಜಯ್ ಕಪಾಲಿ, ಹೈದರ್ ಅಲಿ ಬೆನ್ನಿ, ಮುತ್ತು ಮ್ಯಾಗೇರಿ, ಹನುಮಂತ್ ದಾಸರ್, ಮೆಹಬೂಬ್ ಬಾಲ್ದಾರ್, ಮೆಹಬೂಬ್ ಜಮಾದಾರ್ ಇನ್ನು ಹಲವಾರು ಉಪಸ್ಥಿತರಿದ್ದರು. डॉक्टर बाबा साहब अम्बेडकर महाराज की जय। 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 ಸೋಕರ್ ಆ ದೀಪ ಹಚ್ಚೋ ಮುಂದೆ ಸ್ವಲ್ಪ ವೇಟ್ ಮಾಡ್ರಿ. ಎಲ್ಲರಿಗೂ ಕೂಡ ಬೆನ್ನಿ ಸರ್ ಅವರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಸ್ವಾಗತ ಕೋರುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವ ಜನ ಕೂಡ ಅನ್ಯಾಯ ಆಗದಂಗೆ ಬರೆದಾರೆ. ಸಂವಿಧಾನ ಶಿಲ್ಪಿ ಅವರು ಅವ್ರ ಸಂವಿಧಾನ ಬರೀಬೇಕಾದ್ರೆ ಇಡೀ ಜಗತ್ತು ನಮ್ಮ ಇಡೀ ರಾಷ್ಟ್ರಕ್ಕೆ, ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಹಬ್ಬ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 134ನೇ ಹುಟ್ಟುಹಬ್ಬದ ಸಲುವಾಗಿ ಈ ಇದನ್ನು ಕಾರ್ಯಕ್ರಮವನ್ನು ನಾವು ಇಲ್ಲಿ ಗಡದಕೇರಿಯಲ್ಲಿ ಇಟ್ಕೊಂಡಿದ್ದೀವಿ. ಇಡೀ ಪ್ರತಿಯೊಂದು ಆಫೀಸ್ನಾಗ, ಪ್ರತಿಯೊಂದು ಶಾಲೆ ಒಳಗೆ ಅದನ್ನು ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅವ್ರು ಹೇಳ್ದಂಗೆ ನಾವು ಇಲ್ಲ, ಅವ್ರು ಮಾಡ್ಯಾರಂತ ನಾವು ನೀವು ಕೂಡಿ ಅದೀವಿ. ಈಗ ಅವ್ರ ಸಂವಿಧಾನ ಬರೀಲಿಕ್ಕಾದ್ರೆ ನಾವು ನೀವು ಕೂಡಿರ್ತಿರ್ಲಿಲ್ಲ. ಹಿಂದಿನ ಕಾಲದಾಗ ನಮಗೆ ನೀರು ಹಿಂಗೆ ಹಾಕ್ತಿರಿ ಜನ. ಆದರೆ ಇವತ್ತು ನಾವು ಎದಿ ಎಬ್ಬಿಸಿ ತಲೆ ಎತ್ತಿ ಅಡ್ಡಾಡುವಂಗೆ ಮಾಡಿದ ಸಂವಿಧಾನ ಮಾಡಿದ ಕೊಟ್ಟವರು, ನಮ್ಮ ಕೈಯಾಗ ಬರೆದು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ನಾವು ತಿಳ್ಕೋಬೇಕು, ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಇದು ಕೊಟ್ಟರಂತ ಕೇಸಿ ನಾವು ಸುಮ್ಮನೆ ಮನ್ಯಾಗ ಕೂತ್ಕೊಂಡ್ರೆ ಆಗಂಗಿಲ್ಲ. ನಮಗೆ ಏನು ಆಗಾಕತ್ತೈತಿ, ನಮಗೇನು ಅನ್ಯಾಯ ಮಾಡಾಕತ್ತಾರ, ಯಾವ ಸರ್ಕಾರ ನಮಗೆ ಏನು ಮಾಡಾಕತ್ತೈತಿ, ಯಾವ ಸರ್ಕಾರ ಬಂದರೂ ಇದೆ ನಮ್ಮನ್ನು ತುಳಿಯಾಕ ನೋಡ್ತಾರೆ. ಆದ್ರೆ ನಾವು ಎಲ್ಲಿ ಮಠ ಎಚ್ಚೆತ್ತುಕೊಳ್ಳಂಗಿಲ್ಲ, ಅಲ್ಲಿ ಮಠ ನಮಗೆ ತುಳಿಯಾಕ ನೋಡ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಿದ್ಧಾಂತ ಮತ್ತು ಸಂವಿಧಾನವನ್ನು ನಾವು ಇವತ್ತು ಕೈಯಾಗಿ ಹಿಡ್ಕೊಂಡು, ನಾವು ಮನಸ್ಸಿನಾಗ ಇಟ್ಕೊಂಡು, ನಾವು ನೀವು ಅಣ್ತಂಬರಾಗಿ ಇದ್ದ ಯಾರ ಬಗ್ಗೆನೂ ನಾವು ಇನ್ನೊಂದು ಮಾತಾಡೋದು ಬೇಕಾಗಿಲ್ಲ. ಆದ್ರೆ ಅವ್ರೇನು ನಮಗೆ ಮಾಡ್ಯಾರಲ್ಲ, ಅವ್ರ ಋಣ ತೀರ್ಸಾಕ ನಮಗೆ ಇಂಡಿಯಾದಾಗ ನಿಮಗೆ ಯಾರಿಗೂ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಂಘಟಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು, ಅವ್ರ ಹೆಸರು ಉಳಿಬೇಕಂದ್ರೆ ನಾವು ಕೆಳಗಿನ ಜನ ಮ್ಯಾಲೆ ಎದ್ದು ನಿಂದಿರ್ಬೇಕು. ಅಲ್ಲಿ ಮಟ್ಟ ನಮಗೆ ಸ್ವತಂತ್ರ ಸಿಕ್ಕಂಗೆ ಆಗಂಗಿಲ್ಲ. ಅವ್ರು ಮಾಡಿದಂಥ ಸಾಧನೆ ಭಾಳ ಅದಾವು, ಅದನ್ನ ಹೇಳ್ಕೊಂತ ಹೋದ್ರೆ ಭಾಳ ದೊಡ್ಡದೈತಿ. ಶಫಿ ಬಯ್ಯಾರು ಹೇಳಿದರು, ನಮ್ಮ ಮಹಾರಾಜರು ಹೇಳಿದರು, ಅಣ್ಣವರು ಹೇಳಿದರು, ಭಾಳ ವಿಶ್ಲೇಷಣವಾಗಿ ಹೇಳಿದಾರೆ. ನಾವೇನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ನಾವು ನೀವು ಕೂಡಿಕೇಸಿ ಇದನ್ನು ಪೂಜೆ ಮಾಡಿವಲ್ಲ, ಅದು ದೇವ್ರ ರೂಪದಾಗ ಅವ್ರು ಅದಾರ. ನಮಗೆಲ್ಲರಿಗೂ ಆಶೀರ್ವಾದ ಇಡ್ಲಿ ಅಂತ ಎಲ್ಲರಿಗೂ ಮೊದಲೇದಾಗಿ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ರಾಮದುರ್ಗದ ನಮ್ಮ 18ನೇ ವಾರ್ಡದಲ್ಲಿ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಆಚರಿಸ್ಕೊಂತ ಬಂದಿದ್ದೀವಿ. ಏನು ಕಾರ್ಯಕ್ರಮಪ್ಪ ಅಂತಂದ್ರೆ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ನನಗಾಗಿ ಹುಟ್ಟಲಿಲ್ಲ, ನಾನು ನನಗಾಗಿ ಓದಲಿಲ್ಲ, ನಾನು ನನಗಾಗಿ ಸಂಪತ್ತನ್ನು ಮಾಡಲಿಲ್ಲ. ಹೀಗೆ ದೇಶ ವಿದೇಶಗಳಿಗೆ ಅಡ್ಡಾಡಿ ನಮ್ಮ ಭಾರತ ದೇಶಕ್ಕೆ ಒಂದು ಗ್ರಂಥವನ್ನು ಕೊಟ್ಟಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯನ್ನು ತಿಳಿಸುತ್ತೇನೆ. ಭಾಳ ಸಂತೋಷ. ನಾವು ಇವತ್ತು ಎಲ್ಲ ಸಮುದಾಯವರು ಅಣ್ಣ ತಮ್ಮಂದಿರ ನಾವು ಇರಬೇಕಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅದಾರ ಅಂತಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಆದರ್ಶ ತತ್ವಗಳನ್ನು ನಾವು ಜೀವನದಲ್ಲಿ ಪಾಲಿಸಿದಾಗ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೀವಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದಿಲ್ಲ, ಅವರು ದೇಶದ್ರೋಹಿ ಕೆಲಸದಲ್ಲಿ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡು ನನ್ನ ನಂಬಿಕೆ. ಯಾಕಂತಂದ್ರೆ ಈ ಸಂವಿಧಾನವು ಎಲ್ಲರಿಗೂ
ಎಲ್ಲ ಜಾತಿ ವರ್ಗದವ್ರಿಗೂ ಎಲ್ಲ ಸಮಾಜದವ್ರಿಗೂ ಅವ್ರದ್ದೇ ಆದಂಥ ಹಕ್ಕುಗಳನ್ನು ಕೊಟ್ಟಂಥ ಜಗತ್ತಿನ ಏಕೈಕ ಸಂವಿಧಾನ ಅದು ಯಾವ್ದಾರ ದೇಶದಾಗ ಐತೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಐತಿ. ಅದಕ್ಕೆ ನಾವು ಎಲ್ಲರೂ ಸಂತೋಷ ಪಡಬೇಕಾಗೈತಿ. ನಮ್ಮ ಪುಣ್ಯ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬರು ಇವತ್ತು ನಮ್ಗೆ ಒಂದು ಸಂವಿಧಾನವನ್ನು ಕೊಟ್ಟಾರ. ಆ ಸಂವಿಧಾನ ಮತ್ತು ಅವರ ಜಯಂತಿ ಆಚರಣೆಯನ್ನು ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು. ಇದರಲ್ಲಿ ಭಾಳಷ್ಟು ಜನ ಪಿತೂರಿಗಳನ್ನು ಮಾಡಕ್ಕೆ ಹೋಗ್ತಾರೆ. ದಯವಿಟ್ಟು ಅವರು ದೇವರ ಒಳ್ಳೆ ಬುದ್ಧಿ ಕೊಡಲಿ ಅಂತ ತಿಳ್ಕೊಂಡು ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಹೇಳಿದ್ರು. ಭಾಳ ಬಾಂಧವರಿಗೆ ಏನು ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಿಸ್ತಾರೆ. ಅದರ ಭಾಗವಾಗಿ ಎಲ್ಲರಿಗೂ ನಮ್ಮ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಹಬ್ಬದ ಶುಭಾಶಯಗಳನ್ನು ನಾವು ಯಾವ ರೀತಿ ಹೇಳ್ತೀವಿ ಅದೇ ರೀತಿಯಲ್ಲಿ ಇವತ್ತು ಎಲ್ಲರಿಗೂ ಒಂದು ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಭಾರತ ದೇಶಕ್ಕೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬರೀ ದಲಿತರಿಗೆ ಸೀಮಿತವಾಗಿ ಅಷ್ಟೇ ಅಲ್ಲ, ಇಡೀ ಜನಾಂಗಕ್ಕೆ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನಾಂಗಕ್ಕೆ ಬೇಕಾದಂಥವರು ಯಾವುದೇ ಒಬ್ಬ ವ್ಯಕ್ತಿ ಇದ್ದ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೀರಿಯಲನ್ನು ನೋಡಕತ್ತಾರೆ ಎಲ್ಲರೂ, ನಾವು ನೋಡಕತ್ತೀವಿ. ಎಷ್ಟು ಕಷ್ಟ ನೋವುಗಳನ್ನು ಅವರು ಪಡ್ಕೊಂಡ ಕೆಲಸ ಜನರ ಮಧ್ಯದಲ್ಲಿ ಹೋಗಿ ದಲಿತರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ಏನು ಹೋರಾಟ ಮಾಡಿದ್ರಲ್ಲ. ನಾನು ಇಲ್ಲಿ ಎಲ್ಲ ಬಂಧುಗಳಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಬರೀ ಜಯಂತಿ ಬಂದ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿ ಹೋಗೋದಷ್ಟೇ ಅಲ್ಲ, ಅವರ ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು. ಅವರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಅವರ ತತ್ವಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ನಾವು ಏನೇ ಕೆಲಸ ಮಾಡಿದರೆ ಇವತ್ತೇನೈತಿ ಇಡೀ ದೇಶದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊಂಟಂಥ ದುಷ್ಟರು ಏನದಾರಲ್ಲ ಅವರಿಗೆ ಬುದ್ಧಿ ಕಲ್ಸಕ್ಕೆ ನಮಗೆ ಆಗ್ತೈತಿ. ಇಲ್ಲ ಅಂದರೆ ಆಗೋದಿಲ್ಲ. ಯಾಕಂದರೆ ಫೋಟೋ ಇಡೋದು ಪೂಜೆ ಮಾಡೋದು ಅಷ್ಟೇ ಅಲ್ಲ, ಅವರ ತತ್ವ ಸಿದ್ಧಾಂತ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು. ಇವತ್ತು ನಮಗೆ ಮಾತಾಡೋಕ್ಕೆ ಏನಾದರೂ ಹಕ್ಕು ಕೊಟ್ಟಿದ್ರೆ ನಾವು ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ದೈವಿರೋದು ಮಾಡ್ತಿರ್ತೀವಿ. ಆ ಎಲ್ಲ ಹಕ್ಕು ಕೊಟ್ಟಿದ್ದು ಯಾರು ಅಂತಂದ್ರೆ ಸಂವಿಧಾನ. ಆ ಸಂವಿಧಾನ ಬರೆದವ್ರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೇನೈತಿ, ಡಾಕ್ಟರ್ ಬಾಬಾ ಸಾಹೇಬ್ ಇಡೀ ಜಗತ್ತಿನಲ್ಲಿನೇ ಹೆಚ್ಚು ಡಿಗ್ರಿಗಳನ್ನು ಪಾಸ್ ಮಾಡಿದಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 300 ಚಿಲ್ಲರೆ ಅವರು ಡಿಗ್ರಿಗಳನ್ನು ಪಾಸ್ ಮಾಡಿ ಸಂವಿಧಾನವನ್ನು ಬರೆದಂಥ ವ್ಯಕ್ತಿ. ಇವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೆಯೋಣ. ಈಗ ಕೆಲವೊಂದು ದುಷ್ಟರು ನಮ್ಮ ದೇಶದಲ್ಲಿ ಹುಟ್ಕೊಂಡಾರ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೊಂಟಾರ. ಅಂಥ ದೇಶದ್ರೋಹಿಗಳಿಗೆ, ದುಷ್ಟರಿಗೆ ನಾವು ಪಾಠ ಕಲಿಸಬೇಕು ಅಂತಂದರೆ ನಾವೆಲ್ಲರೂ ಒಂದಾಗಿ ಇರಬೇಕನ್ನುವಂಥದ್ದು. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೆ ಹೇಳಕತ್ತೀನಿ, ಮುಂದಿನ ವರ್ಷ ಶಪ್ಪಿ ಬೆನ್ನಿಯವ್ರ ಅಂಕರ್ ಪ್ರತಿ ವರ್ಷ ಇಲ್ಲಿ ಇರ್ತಾರೆ. ಇವತ್ತಿಲ್ಲೇ ನಾನು ಹೇಳಿದ್ರೆ ಅಂತೇಳಿ ಇಲ್ಲಿ ಬಂದು 10 ಬರೆದಿರೋ ಹಂಗಾರೆ ಇಲ್ಲೇ ಇರ್ಬೋದು ಅಂತೇಳಿ ಇಲ್ಲಿ ಬಂದೆ ನಾನು. ಪ್ರತಿ ವರ್ಷ ಇವತ್ತು ಗಡದಕೇರಿಯ ಬಂಧುಗಳು ಅಷ್ಟೇ ಅಲ್ಲ, ಇಡೀ ರಾಮದುರ್ಗದಲ್ಲಿರುವಂಥ ಮೇನ್ ಜನ ಯಾರು ಇರ್ತಾರೋ ಅವ್ರಷ್ಟು ಇಲ್ಲಿ ಇರುವಂಗೆ ನಾವೆಲ್ಲರೂ ಮುಂದಿನ ವರ್ಷ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ.